ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುರಂತ ನಡೆದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿದ್ರು, ಪರಿಶೀಲನೆ ನಡೆಸಿದ್ರು. ಮೃತರ ಕುಟುಂಬದವರಿಗೆ 5 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಂತ 7 ಜನರಿಗೆ ಉಚಿತ ಚಿಕಿತ್ಸೆ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಅಧಿಕಾರಿಗಳ ಅಜಾಗರೂಕತೆ ಸಾಬೀತಾದ್ರೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಅಗತ್ಯ ಇದ್ರೆ ಅಂತ ಅಧಿಕಾರಿಗಳನ್ನ ಅಮಾನತು ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆ ಬಳಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ 5 ಲಕ್ಷ ಪರಿಹಾರದ ಭರವಸೆ ಕೊಟ್ಟರು. ಜೊತೆಗೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ಮತ್ತೆ ಈ ದುರಂತ ಆಗೋದಕ್ಕೆ ಯಾರು ಕಾರಣ, ನೇರವಾಗಿನೋ ಅಥವಾ ಪರೋಕ್ಷವಾಗಿನೋ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಸಾಬೀತಾದ್ರೆ ಅವರನ್ನ ಅಮಾನತು ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಹೆವಿ ರೈನ್ ಆಗಿದೆ, ಸಿಡ್ಲು, ಗಾಳಿ, ಆಲಿಕಲ್ಲು, ಮಳೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂಥವ್ರು ಮತ್ತು ಮಳೆಗೋಸ್ಕರ ನಿಂತಿದ್ದಂಥವ್ರು, ಮಳೆ ನಿಂತಿದ್ದಂಥ ದಾರಿಲಿ ಹೋಗ್ತಾ ಇದ್ದವರು ಸುಮಾರು 7 ಜನ ಸತ್ತಿದ್ದಾರೆ. 7 7 ಜನ ಸತ್ತಿದ್ದಾರೆ. ಅದರಲ್ಲಿ 2 ಮಕ್ಕಳು 2 children out of 7 who died due to collapse of the wall, compound wall. 7 people have died. 7 people have died. Out of them, 2 are children. 2 children, 5 adult people. ನಾನು ಕನಕಪುರದಲ್ಲಿದ್ದೆ. ಮೀಟಿಂಗ್ ನಡೀತಾ ಇತ್ತು. ನಮ್ಮ ಪೊಲೀಸ್ ಕಮಿಷನರು, ನಮ್ಮ ಟ್ರಾಫಿಕ್ ಕಮಿಷನರು ಇಮಿಡಿಯೇಟು ಈ ರೀತಿ ಬೆಂಗಳೂರಲ್ಲಿ ಬಹಳ ದೊಡ್ಡ ಮಳೆ ಆಗಿದೆ, ಆಲೆಕಲ್ ಮಳೆ ಆಗಿದೆ ಅಂತೇಳಿ ಅವರು ನಮ್ಮ GBA ಕಮಿಷನರ್ 3 ಜನ ಕೂಡ ನನಗೆ ತಿಳಿಸಿದ್ರು. ನಾನು ಮೀಟಿಂಗ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಬಂದೆ. ಬಹಳ ದೊಡ್ಡ ಆಲೆಕಲ್ ಮಳೆ ಆಗಿದೆ, ತಮಗೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕನಕಪುರದಿಂದ ಬರಬೇಕಾದ್ರೆ ನೋಡಿದೆ, ಸುಮಾರು ಕಡೆ ಒಂದು 50 ಕಡೆನೆ ಈ ಮಳೆಗಳಿಗೋಸ್ಕರ ಈ ಮರಗಳೆಲ್ಲ ಬಿದ್ದೋಗಿದೆ, ಎಲ್ಲ ಬ್ರಾಂಚಸ್ ಎಲ್ಲ ಬಿದ್ದಿದೆ. ಸೊ ಇಲ್ಲಿ ಬರೋದಕ್ಕೆ ಟ್ರಾಫಿಕ್ ಕೂಡ ಬಹಳ ಸಮಸ್ಯೆ ಕಾಡ್ತು ನನಗೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ ಕನಕಪುರದಲ್ಲಿ ವರದಿ ಕೊಟ್ಟರು, 7 ಜನ ಈ ರೀತಿ ಡೆತ್ಸ್ ಆಗಿದೆ ಅಂತ. ಬಂದು ಅವ್ರನ್ನೆಲ್ಲ ನೋಡಿದ್ದೇನೆ, ನಾನು ಯಾರು ಮೃತಪಟ್ಟರು ಅವರೆಲ್ಲ ನೋಡಿದ್ದೇನೆ. ಇವರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ, 2 ಕೇರಳವರಿದ್ದಾರೆ, ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಒಂದು ಮಗು, ಚಿಕ್ಕ ಮಗು ಕೂಡ ಇದೆ, 6 ವರ್ಷದ ಮಗು ಕೂಡ ಆಗಿದೆ. ಒಬ್ಬ ಫುಟ್ವೇರ್ ವೆಂಡರು, ಒಬ್ಬ ಬಟ್ಟೆ ವೆಂಡರು, ಈ ರೀತಿ ಎಲ್ಲ ಇದ್ದಾರೆ. ಆ ಕೇರಳದಿಂದ ಬಂದಂತವರು ಪಾಪ ಟೂರ್ ಬಂದಿದ್ರಂತೆ, ಚರ್ಚ್ ನೋಡ್ಲಿಕ್ಕೆ. ಆಮೇಲೆ ಎಲ್ಲ ಚರ್ಚ್ ಎಲ್ಲ ನೋಡಾದ್ಮೇಲೆ ಕಮರ್ಷಿಯಲ್ ಸ್ಟೇಟ್ಗೆಲ್ಲ ಕೂಡ ಶಾಪಿಂಗ್ ಹೋಗಿದಂತೆ. ಕುಟುಂಬಶ್ರೀ ಅಂತೇಳಿ ಒಂದು ಸಂಸ್ಥೆ ಕೇರಳಲ್ಲಿ ಸರ್ಕಾರದ ವತಿಯಿಂದ. ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅಜಯ್, ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಜೊತೆಗೆ ಅವ್ರ ಬಗ್ಗೆ ಏನ್ ಮಾಹಿತಿ ಇದೆ, ಪರಿಹಾರ ಇರಬಹುದು, ಮತ್ತೆ ಬೆಂಗಳೂರಿನಲ್ಲಿ ಒಂದು ಮಳೆ ಆಗಿದ್ದಕ್ಕೆ ಏನೆಲ್ಲ ಅವಾಂತರಗಳಾಗಿದೆ, ಈಗ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ವಿದ್ಯುತ್ ಕಂಬವನ್ನ ಮುಟ್ಟಿ ಸಾವನ್ನಪ್ಪಿದ್ದಾರೆ, ಅನೇಕ ಘಟನೆಗಳಾಗಿ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿಯಾಗಿ ಗಮನ ಹರಿಸ್ತಾರೆ, ಏನ್ ಪರಿಹಾರ, ಏನ್ ಮುಂದಿನ ಸ್ಟೆಪ್ ಏನು ಅಂತ. ಇನ್ನೂ ಕೂಡ ಮಳೆಗಾಲವನ್ನ ಫೇಸ್ ಮಾಡೋದಕ್ಕೆ ನಮ್ಮ ಇಡೀ ರಾಜ್ಯ ಅಂತೂ ರೆಡಿ ಆಗಿಲ್ಲ, ಬೆಂಗಳೂರು ರೆಡಿ ಆಗುತ್ತಾ, ಏನ್ ಕತೆ ಅಂತ.
ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ ಪ್ರತಿ ವರ್ಷವೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಏನೋ ಆಕ್ಸಿಡೆಂಟ್ಗಳು ಆಗೇ ಆಗತ್ತೆ. ಅಂದ್ರೆ ಮರ ಬೀಳುವಂತದ್ದು, ಕೆಲವೊಂದು ಕಂಬ ಬೀಳುವಂತದ್ದು ಹೀಗೆ. ಆದ್ರೆ ನಿನ್ನೆ ಒಂದೇ ದಿನ ಅಂದ್ರೆ ಕೇವಲ ಸುರಿದಂತ 1 ಗಂಟೆಯ ಮಳೆಯಿಂದಾಗಿ ಬರೋಬ್ಬರಿ 10 ಜನರು ಕೂಡ ಈಗಾಗಲೇ ಇಲ್ಲಿ ಸಾವನ್ನಪ್ಪಿರುವಂತದ್ದು. 7 ಜನ ಕಾಂಪೌಂಡ್ ಕುಸಿತದಿಂದ ಸಾವನ್ನಪ್ಪಿರೆ, ಇನ್ನೂ 3 ಜನ ಕರೆಂಟ್ ಶಾಕ್ ನಿಂದ ಕೂಡ ಈಗಾಗಲೇ ಸಾವನ್ನಪ್ಪಿರುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ನೀವು ಹೇಳ್ದಂಗೆ ಈಗಾಗಲೇ ಏನೋ ಬೆಂಗಳೂರು ಕೂಡ ರೆಡಿ ಆಗ್ಬೇಕಾಗತ್ತೆ, ಯಾವ್ಯಾವ ರೀತಿಯಂತ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ನಿನ್ನೆ DCM ಆಗಿರ್ಬೋದು, CM ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟಂತ GB ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟರು. ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೂ ಕೂಡ 7 ಜನ ಸಾವನ್ನಪ್ಪಿದ್ದಕ್ಕೆ ಈಗಾಗಲೇ FIR ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಅಂದ್ರೆ UDR ಅಸಹಜ ಸಾವು ಅಂತ ಹೇಳಿ ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಸೊ ಹೀಗಾಗಿ ಈ ರೀತಿಯಾದಂತ ಕಾಂಪೌಂಡ್ಸ್ ಆಗಿರ್ಬೋದು, ಈ ರೀತಿಯಾದಂತ ಮರಗಳಾಗಿರ್ಬೋದು, ರಂಬೆ ಕೊಂಬೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ GB ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ. ಎಲ್ಲೆಲ್ಲಿ ಅವಘಡ ಸಂಭವಿಸುತ್ತೆ ಅಂತ ಅನ್ಸತ್ತೋ ಅಲ್ಲೆಲ್ಲಾ ಕಡೆನೂ ಕೂಡ ಇವ್ರು ಹೋಗಿ ಅದನ್ನ ಕಟಾವ್ ಮಾಡುವಂತ ಕೆಲಸ ಮಾಡ್ಬೇಕಾಗತ್ತೆ. ಕಾಂಪೌಂಡ್ ಇದೆ ಅದನ್ನ ತೆರವು ಮಾಡ್ಬೇಕಂತ ಕೆಲಸ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಕ್ರಮಕ್ಕೆ GB ಅಧಿಕಾರಿಗಳು ಮುಂದಾಗ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗತ್ತೆ. ಈಗಾಗಲೇ ಬಹುತೇಕವಾಗಿ ಮೃತದೇಹಗಳೇನು ನೆನ್ನೆ ಇದು ಅದೆಲ್ಲವೂ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆಗಿರುವಂತದ್ದು. ಪೊಲೀಸು ಪ್ರೊಟೆಕ್ಷನ್ ಅಲ್ಲೂ ಕೂಡ ಮರಣೋತ್ತರ ಪರೀಕ್ಷೆಯಾಗಿ ಈಗಾಗಲೇ ಎಲ್ಲವನ್ನು ಕೂಡ ಅಂದ್ರೆ ಬಹುತೇಕ ಎಲ್ಲ ಮೃತದೇಹಗಳನ್ನು ಅವರವರ ಸಂಬಂಧಿಕರಿಗೂ ಕೂಡ ಈಗಾಗಲೇ ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು.